Good morning, students. Today we will discuss about evolution of computers. Evolution of computers is also called as history of computers. ಕಂಪ್ಯೂಟರಿನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಯಾವ ರೀತಿ ಕಂಪ್ಯೂಟರ್ ಜ್ಞಾನ ಬರಲಿಕ್ಕೆ ಬೇಸಿಕ್ಸ್ ಏನೇನು ಫೌಂಡೇಶನ್ ಆಯಿತು ಅಂತ. ಮೊದಲನೇದು ಅಬ್ಯಾಕಸ್. ಹಳೆ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ 4000 ಬಿ ಸಿ ಅಂದರೆ ಬಿಫೋರ್ ಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆನೇ ಅಬ್ಯಾಕಸ್ ಅಂತ ಒಂದು ಡಿವೈಸ್ನ ಕಂಡುಹಿಡಿದ್ರು. ಯಾರಪ್ಪ ಅದನ್ನ ಬಳಸ್ತಾ ಇದ್ರು? ಚೈನಾ ದೇಶದವರು ಬಳಸ್ತಾ ಇದ್ರು. ಆ ಅಬ್ಯಾಕಸ್ಸು ಇವತ್ತು ಕೂಡ ಎಲ್ಲ ಏಷ್ಯನ್ ಕಂಟ್ರೀಸ್ ಅಲ್ಲಿ ಬಳಸ್ತಾ ಇದ್ದೀವಿ. ಓಕೆ, ಅದು ನೋಡ್ಲಿಕ್ಕೆ ಯಾವ ರೀತಿ ಇರ್ತದೆ? ಇಟ್ ಕಂಟೈನ್ಸ್ ಅಬ್ಯಾಕಸ್ ಕಂಟೈನ್ಸ್ ವುಡನ್ ಫ್ರೇಮ್ ಮತ್ತೆ ಮೆಟಲ್ ರಾಡ್ಸ್ ಅಂಡ್ ವುಡನ್ ಬೀಡ್ಸ್ ಇರ್ತಕ್ಕಂಥದ್ದು. ಇದೆಲ್ಲ ಏನಕ್ಕೆ ಬಳಸ್ತಾ ಇದ್ರು? ನಮ್ಮ ಉದ್ದೇಶ ಏನು? ಮೇಯ್ನು ಕ್ಯಾಲ್ಕುಲೇಷನ್, ಲೆಕ್ಕಾಚಾರ ಹಾಕಕ್ಕೆ. ಓಕೆ, ಫಾರ್ ಅಡಿಷನ್ನು, ಸಬ್ಟ್ರಾಕ್ಷನ್ನು. ಓಕೆ, ಅರ್ಲಿಯರ್ ಇಟ್ ವಾಸ್ ಡೆವಲಪ್ಡ್ ಫಾರ್ ಡೂಯಿಂಗ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಲೇಟರ್ ದ ಸೇಮ್ ವಾಸ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಇವತ್ತು ಕೂಡ ಉಪಯೋಗಿಸ್ತಾ ಇದ್ದಾರೆ ಅಬ್ಯಾಕಸ್ ಕ್ಲಾಸ್ ಅಂತ ಮಾಡ್ತಾರೆ ಅಲ್ಲ. ಅಲ್ಲಿ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ? ಫಾಸ್ಟರ್ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು, ಎಲ್ಲ ಬೇಗ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಮೈಂಡಲ್ಲೇ. ಓಕೆ, ಮೈಂಡ್ ಗೇಮಿಂಗ್ ಅಂತ ಹೇಳ್ತೀವಲ್ಲ ಆ ರೀತಿ ಪ್ರತಿಯೊಂದೂ. ಈಗ 1 ಡಿಜಿಟ್ ಅಥವಾ 2 ಡಿಜಿಟ್ಸ್ ಆದರೆ ನಾವು ಹಾಗೇನೆ ಮಾಡ್ಕೋತೀವಿ. ಇಫ್ ಇಟ್ ಕಂಟೈನ್ಸ್ ಮೋರ್ ದೆನ್ 5-6 ಡಿಜಿಟ್ಸ್ ಆಯಿತು ಅಂತಂದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ನಮಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಆ ಟೈಮ್ನ ಉಳಿತಾಯ ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು ಮೆಕ್ಯಾನಿಕಲ್ ಡಿವೈಸು. ಆಯ್ತಲ್ಲ, ಯಾವ ರೀತಿ ಇತ್ತು ಅಂತಂದರೆ ಆಲ್ರೆಡಿ ಹೇಳಿದ್ದೀವಿ. ಮೇಡಪ್ ಆಫ್ ವುಡನ್ ಫ್ರೇಮ್, ಮರದ್ದು ವುಡನ್ ಫ್ರೇಮು ಮತ್ತು ಮೆಟಲ್ ರಾಡ್ಸ್ ಮಧ್ಯ ಮಣಿ. ಮೊದಲು ಈ ಸ್ಲೇಟ್ಗಳೆಲ್ಲ ಬರ್ತಾ ಇತ್ತು ನೋಡಿ, ಹಳೆ ಕಾಲದಲ್ಲಿ ಮಣಿ ಇರ್ತಕ್ಕಂಥದ್ದು. ಈಗಲೂ ಸ್ಲೇಟ್ಸು ಇಲ್ಲಿ ನಾವು ಮಣಿ 1 2 3 4 5 6 ಅಂತ ಹೆಂಗೆ ನೋಡ್ತೀವಿ, ಅದೇ ಕಾನ್ಸೆಪ್ಟಲ್ಲಿ ದೇ ಆರ್ ಯೂಸಿಂಗ್ ಫಾರ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಇವತ್ತು ಕೂಡ ನಮ್ಮ ಏಷ್ಯನ್ ಕಂಟ್ರೀಸ್ ನಾವೇನಿದ್ದೀವಿ, ಇಂಡಿಯನ್ಸ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಈ ಅಬ್ಯಾಕಸ್ನ ಬಳಸ್ತಾ ಇದ್ದಾರೆ ಅರ್ಲಿಯರ್ ಸ್ಟೇಜಲ್ಲಿ, ಚಿಕ್ಕ ಮಕ್ಕಳು ಇದರಲ್ಲಿ. ಓಕೆ, ಅಂಡ್ ದೇ ಆರ್ ಯೂಸ್ ಟು ಫಾರ್ ಮೇನ್ ಪರ್ಪಸ್ ಇಸ್ ಕ್ಯಾಲ್ಕುಲೇಷನ್, ಲೆಕ್ಕಾಚಾರ ಹಾಕ್ಲಿಕ್ಕೆ. ಓಕೆ, ಹಾಗೆ ಮುಂದುವರಿತಾ ಡೆವಲಪ್ಮೆಂಟ್ ಆಫ್ ಅಬ್ಯಾಕಸ್ ಆಯಿತು. ನೆಕ್ಸ್ಟು ನೇಪಿಯರ್ ಬೋನ್ಸ್ ಅಂತ. ಇನ್ ದ ಇಯರ್ 19th century, 17ನೇ ಶತಮಾನದಲ್ಲಿ ನ್ಯಾಪಿಯರ್ ಬೋನ್ಸ್ ಅಂತ ಬಂತು. ಬೋನ್ಸ್ ಅಂದ್ರೆ ಗೊತ್ತಲ್ಲ, ಮೂಳೆ. ಓಕೆ, ಇದನ್ನ ಕಂಡುಹಿಡಿದವರು ಯಾರಪ್ಪ? ಜಾನ್ ನೇಪಿಯರ್ ಅಂತ. ಓಕೆ, ಜಾನ್ ನೇಪಿಯರ್ ಯಾರು? ಸ್ಕಾಟ್ಲ್ಯಾಂಡ್ ಅನ್ನು. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಸ್ಕಾಟಿಷ್ ಮ್ಯಾಥಮೆಟಿಷಿಯನ್. ಅವನು ಗಣಿತಜ್ಞ, ಸ್ಕಾಟಿಷ್ ಗಣಿತಜ್ಞ ಅಂದ್ರೆ ಸ್ಕಾಟ್ಲ್ಯಾಂಡ್ ದೇಶದವನು. ಅವನು ಗಣಿತಜ್ಞ ಅಂತಂದ್ರೆ ಗೊತ್ತಲ್ಲ, ಏನು ಮಾಡ್ತಾನೆ ಗಣಿತ ಪಾಠ ಮಾಡ್ತಾನೆ. ಗಣಿತ ಅಂತಂದ್ರೆ ಲೆಕ್ಕಾಚಾರನೇ ಗೊತ್ತಲ್ಲ. ದಿಸ್ ಬೋನ್ಸ್ ಆಲ್ಸೋ ಕಂಟೈನ್ಸ್ ರಾಡ್ಸ್, ಅದು ಕೂಡ ಅಷ್ಟೇ ಕಂಬಿಗಳು ವಿತ್ ಪ್ರಿಂಟೆಡ್ ಡಿಜಿಟ್ಸ್ 1 2 3 4 ಎಲ್ಲ ಅದ್ರ ಮೇಲೆ ರಾಡ್ಸ್ ಮೇಲೆ ಪ್ರಿಂಟೆಡ್ ಆಗ್ತಾ ಇತ್ತು. ಓಕೆ, ಅಂಡ್ ರಾಡ್ಸ್ ಆರ್ ಮೇಡ್ ಅಪ್ ಆಫ್ ಬೋನ್. ಆ ರಾಡ್ ಯಾವ ರೀತಿ ಇತ್ತು? ಮೂಳೆಗಳಿಂದ, ಮತ್ತೆ ಐವರಿ, ಮತ್ತೆ ವುಡ್, ಮರದಿಂದ ಮಾಡ್ತಕ್ಕಂಥದ್ದು, ಆರ್ ಮೆಟಲ್ ಇಲ್ಲ ಕಬ್ಬಣ ಬಳಸಿ ಮಾಡ್ತಿದ್ರು. ಅಂಡ್ these napier bones are also used for faster calculation. ಬೇಗ ಕ್ಯಾಲ್ಕುಲೇಷನ್ ಆಗಲಿಕ್ಕೋಸ್ಕರ ಬಳಸ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಗುಣಾಕಾರ ಆಗಿರ್ಬೋದು, ಭಾಗಾಕಾರ ಆಗಿರ್ಬೋದು, ಸಂಕಲನ ಆಗಿರ್ಬೋದು, ಅಥವಾ ವ್ಯವಕಲನ ಆಗಿರ್ಬೋದು. ಆಯ್ತಲ್ಲ. ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ದಟ್ ಈಸ್ ಇಂಪ್ರೂವ್ಡ್ ವರ್ಷನ್ ಆಫ್ ದ ಅಬ್ಯಾಕಸ್. ಓಕೆ, ಹಂಗೇನೆ ನೆಕ್ಸ್ಟ್ ಮುಂದುವರಿತಾ ಸ್ಲೈಡ್ ರೂಲ್. ದಿಸ್ ಸ್ಲೈಡ್ ರೂಲ್ ಈಸ್ ಇನ್ವೆಂಟೆಡ್ ಬೈ ವಿಲಿಯಂ ಹಾಟರ್ಡ್ ಅಂತ. ವಿಲಿಯಂ ಹಾಟರ್ಡ್ ಇನ್ ದ ಮಿಡ್ ಆಫ್ 17th century, 17ನೇ ಶತಮಾನದ ಮಧ್ಯಭಾಗದಲ್ಲಿ ಇವನು ಕಂಡುಹಿಡಿದ. ಅಂದ್ರೆ ಸ್ಲೈಡ್ ರೂಲ್ ದಟ್ ಯೂಸಸ್ ಸ್ಲೈಡ್ಸ್. ಓಕೆ, ಅಂಡ್ ಇಟ್ ಕಂಟೈನ್ಸ್ ಅ ಸ್ಲೈಡ್, 2 slides ವಿತ್ ರೆಸ್ಪೆಕ್ಟ್ ಟು ದ ಡಿಗ್ರೀಸ್, ಮೂವ್ಮೆಂಟ್ಸ್. ಸ್ಲೈಡ್ ಕ್ಯಾಲಿಪರ್ಸ್ ಯಾವ ಥರ ಈಗ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದೇ ರೀತಿ ಸ್ಲೈಡ್ ರೂಲ್ ಅಂತ ಯೂಸ್ ಮಾಡ್ತಾ ಇದ್ರು. ಓಕೆ, ಅಂಡ್ ದಿಸ್ ಈಸ್ ಆಲ್ಸೋ ಫಾರ್ ಮೇಕಿಂಗ್ ಅ ಕ್ಯಾಲ್ಕುಲೇಷನ್ ಈಸಿಲಿ. ನೆಕ್ಸ್ಟ್, this is very important. They will ask for short notes. Write short notes on Pascaline machine ಅಂತ ಕೇಳ್ತಾರೆ. Pascaline adding machine ಅಂತ. ಫಸ್ಟ್ ಅಡಿಷನ್ ಮಾಡಲಿಕ್ಕೆ ಕಂಡುಹಿಡ್ತಕ್ಕಂಥದ್ದು. Pascaline ಅಂದ್ರೆ ಯಾರು? And the name is indicated here itself.
ದ ಮೇನ್ ಇನ್ ದ ಇಯರ್ 1642. ಇದನ್ನು ಅಷ್ಟೇ ಮಿಡ್ ಆಫ್ 17th ಅಂತ 17th century 1642 ನಲ್ಲಿ ಕಂಡಿರ್ತಕ್ಕಂಥದ್ದು. ಅಂಡ್ ಇನ್ವೆಂಟೆಡ್ ಬೈ ಬ್ಲೈಸ್ ಪ್ಯಾಸ್ಕಲ್ ಅಂತ. ಬ್ಲೈಸ್ ಪ್ಯಾಸ್ಕಲ್ ಯಾರು? ಬ್ಲೈಸ್ ಪ್ಯಾಸ್ಕಲ್ ಇವನು ಕೂಡ ಮ್ಯಾಥಮೆಟಿಷಿಯನ್, ಗಣಿತಜ್ಞ, ಫ್ರೆಂಚ್ ದೇಶದನು, ಫ್ರೆಂಚ್ ಮ್ಯಾಥಮೆಟಿಷಿಯನ್. ಅಂಡ್ ಇಟ್ ಈಸ್ ಎ ಫಸ್ಟ್ ಮೆಕ್ಯಾನಿಕಲ್ ಅಂಡ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್. ಮೆಕ್ಯಾನಿಕಲ್ ಮತ್ತೆ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ನಾವು ಇತ್ತೀಚಿನ ದಿನಗಳಲ್ಲಿ ಕ್ಯಾಲ್ಕುಲೇಟರ್ ಬಳಸ್ತಾ ಇದ್ದೀವಿ, ಕಂಪ್ಯೂಟರ್ನ ಬಳಸ್ತಾ ಇದ್ದೀವಿ. ಅದೇ ರೀತಿ ಲೆಕ್ಕ ಹಾಕಕ್ಕೆ, ಕೂಡಕ್ಕೆ, ಕಳಿಯೋಕ್ಕೆ ಮತ್ತೆ ಎಲ್ಲ ಬಳಸ್ತಕ್ಕಂಥದ್ದು ಪ್ಯಾಸ್ಕಲ್. mainly used for addition and subtraction. Later the same machine was implemented to do multiplication also as well as division also. Logarithms ಕೂಡ ಮಾಡ್ಕೊಂಡು ಬರ್ತಾ ಇತ್ತು. Next, after the innovation of Blaise Pascal, Limbus calculator ಅಂತ ಬಂತು. ಡಿಜಿಟಲೈಸೇಷನ್, ಅಲ್ಲಿವರೆಗೂ ಮೆಕ್ಯಾನಿಕಲ್ ಡಿವೈಸ್ ಇತ್ತು. ನೆಕ್ಸ್ಟ್ ಇಟ್ರೇಷನ್ 18th century ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಯಿತು. ಯಾವುದು? ಕ್ಯಾಲ್ಕುಲೇಟಿಂಗ್. ಅಂಡ್ ಲೈಂಬಿಸ್ ಕ್ಯಾಲ್ಕುಲೇಟರ್ ವಾಸ್ ಡೆವಲಪ್ಡ್ ಬೈ ಎ ಮ್ಯಾಥಮೆಟಿಷಿಯನ್. ಅವನು ಕೂಡ ನಾವು ಗಣಿತಜ್ಞ. ಓಕೆ, ನೇಮ್ಡ್ ಗಾಟ್ಫ್ರೈಡ್ ಅಂತ. ಗಾಟ್ಫ್ರೈಡ್ ಲೈಂಬಿಟ್ಸ್ ಇನ್ ದ ಇಯರ್ 1650. 1642 ನಲ್ಲಿ ಪ್ಯಾಸ್ಕಲ್ ಮಿಷನ್ ಬಂತು. 1650 ನಲ್ಲಿ ಕ್ಯಾಲ್ಕುಲೇಟರ್ ಬಂತು. ಓಕೆ, ದಿಸ್ ಕ್ಯಾಲ್ಕುಲೇಟರ್ ಈಸ್ ಡಿಸೈನ್ ಬೈ ದ ಸೈಂಟಿಸ್ಟ್ ಕಾಲ್ಡ್ ಲೈಂಬಿಸ್ ಅಂತ. ನೋಡಿ, ಆ ಸ್ಪೆಲ್ಲೇನ ಮಾಡಕ್ ಬರಲ್ಲ ನಮಗೆ. LEIBNIZ, ಲೈಂಬಿಸ್ ಅಂತ ಹೇಳ್ಬೇಕು. ಲೈಂಬಿಸ್ ಕ್ಯಾಲ್ಕುಲೇಟರ್. And full name of Leibniz is Gottfried Leibniz anta. Okay, so he is also one of the mathematician. After that, the improved version is Jacob Loom anta. Okay, and this is invented in the year 1801. 1801 ರಲ್ಲಿ ಜೋಸೆಫ್ ಮ್ಯಾರಿ ಜಾಕಾರ್ಡ್ ಅಂತ. ಓಕೆ, ಜಾಕಾರ್ಡ್ ಲೂಮ್ is invented by Joseph Mary Jacquard. And implemented using a power loom, used punched cards input device ಆಗಿ ಯೂಸ್ ಮಾಡ್ಕೊಳ್ತಾ ಇದ್ರು to automatically view incredible detailed patterns including pictures and text. ಈಗ ನಾವು ಬಟ್ಟೆ ಮೇಲೆಲ್ಲ ಪ್ಯಾಟರ್ನ್ಸ್ ಇರುತ್ತೆ, ಪಿಕ್ಚರ್ಸ್ ಇರುತ್ತೆ, ಟೆಕ್ಸ್ಟ್ ಇರುತ್ತೆ. ಓಕೆ, ಅದನ್ನೆಲ್ಲ ಮಾಡೋದಕ್ಕಿರ್ತಕ್ಕ ಸಾಧನ ದಿಸ್ ಒನ್ ಜಾಕಾರ್ಡ್ ಲೂಮ್ಸ್. ಓಕೆ, ವಿವಿಂಗ್ ಮಿಷಿನ್ ಬಂದಿದೆ ಇವಾಗೆಲ್ಲ. ಆವಾಗ ಅದಕ್ಕಿಂತ ಮಿಷಿನ್ ಬರೋಕ್ಕಿಂತ ಮುಂಚೆನೇ ಅವ್ರು ಪ್ಲಾನ್ ಮಾಡಿದ್ರು ನೋಡಿ. ಯಾವಾಗ? 1800 ಅಂದ್ರೆ 19ನೇ ಶತಮಾನ ಬಿಗಿನಿಂಗ್ ಅಲ್ಲೇನೆ. ಓಕೆ, 19th century ಬಿಗಿನಿಂಗ್ ಇಟ್ ಸೆಲ್ಫ್ ದೇ ಹ್ಯಾವ್ ಡಿಸೈನ್. ನೋಡಿ, ಅವಾಗಿನ ಕಾಲದಲ್ಲೇ ಅಷ್ಟು ಬುದ್ಧಿವಂತಿದ್ರು. ಓಕೆ, ಅಂಡ್ ಈಸ್ ಆಲ್ಸೋ ಎ ಮ್ಯಾಥಮೆಟಿಷಿಯನ್ ಅಂಡ್ ಎ ಸೈಂಟಿಸ್ಟ್. ಯೂಸಿಂಗ್ ದಿಸ್ ಒನ್ ಯು ಕ್ಯಾನ್ ಸ್ಟಿಚ್ ಪ್ಯಾಟ್ರನ್ಸ್ ಅಲ್ಲಿ ಗೊತ್ತಲ್ಲ, ಬೇಕಾದ ಡಿಸೈನ್ಸ್ ಎಲ್ಲ ಮಾರ್ಕಿಂಗ್ ಮಾಡ್ಕೊಳ್ತಕ್ಕಂಥದ್ದು. ಬೇಕಾದ ತರಾವರಿ ಈಗ ಬಟ್ಟೆಗಳು ನೋಡ್ತಾ ಇರ್ತೀವಿ, ಬಟ್ಟೆ ಮೇಲೆ ಪ್ರಿಂಟೆಡ್ ಇದಿರುತ್ತೆ ಮೆಟೀರಿಯಲ್ಸ್. ಎಸ್ಪೆಷಲಿ ಈ ಲೇಡೀಸ್ ಇದ್ರ ಮೇಲೆ, ಗಾರ್ಮೆಂಟ್ಸ್ ಇದ್ರ ಮೇಲೆ ಪ್ರಿಂಟ್ ಎಲ್ಲ ಹಾಕ್ತಾ ಇರ್ತಾರೆ. ನಾವು ಅಷ್ಟೊಂದು ಹೆಣ್ಮಕ್ಳು ಜಾಸ್ತಿ ಇದು ಮಾಡಲ್ಲ. ಅದು ಪ್ರತಿಯೊಂದು ಪಿಕ್ಚರ್ಸ್ ಇರುತ್ತೆ, ಪ್ಯಾಟ್ರನ್ಸ್ ಇರುತ್ತೆ, ಡಿಸೈನ್ಸ್, ರಂಗೋಲಿ ಎಲ್ಲ ಅದ್ರ ಮೇಲೆ ಬಿಟ್ಟಿರ್ತಾರೆ, ಸ್ಟಾರ್ಸ್ ಎಲ್ಲ ಹಾಕಿರ್ತಾರೆ. ಸಿ ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಪ್ಯಾಟ್ರನ್. ಮತ್ತೆ ಸಿ ಟೆಕ್ಸ್ಟ್ ಕೂಡ ಇರುತ್ತೆ. ಟೆಕ್ಸ್ಟ್ ಅಂದ್ರೆ ಗೊತ್ತಲ್ಲ, ಇಟ್ ಕಂಟೈನ್ಸ್ ಕ್ಯಾರೆಕ್ಟರ್ಸ್. ಇದೆಲ್ಲ ನೇಮ್ಸ್ ಹಾಕೋಬಹುದು. ಇದೆಲ್ಲ ಯಾವ ದೇಶದಲ್ಲಿ ಪ್ರಿಂಟ್ ಆಗಿತ್ತು ಅಂತ USA ಅಂತ ಪ್ರಿಂಟ್ ಮಾಡಿರ್ತಾರೆ, ಇಲ್ಲ ಬ್ರಿಟಿಷ್ ಅಂತ ಪ್ರಿಂಟ್ ಮಾಡಿರ್ತಾರೆ, ಅಥವಾ ಇಂಡಿಯನ್ ಅಂತ ಪ್ರಿಂಟ್ ಮಾಡ್ತಾರೆ. ಓಕೆ, ಪ್ರತಿಯೊಂದೂ ಇಟ್ ಕಂಟೈನ್ಸ್ ದ ಜಾಕಾರ್ಡ್ ಲೂಮ್. ಅದಾದ ನಂತರ ನೆಕ್ಸ್ಟ್ ವರ್ಷನ್ ನೋಡಿ, ಇಲ್ಲಿವರೆಗೂ ಇದು ಕತೆ ಇಷ್ಟು. ಆಮೇಲೆ ನೆಕ್ಸ್ಟ್ ಡಿಫರೆನ್ಸ್ ಇಂಜಿನ್ ಅಂತ. ಡಿಫರೆನ್ಸ್ ಇಂಜಿನ್ ಮತ್ತೆ ಅನಾಲಿಟಿಕ್ ಇಂಜಿನ್ ಇನ್ ದ ಇಯರ್, ಓಕೆ, ಇನ್ ದ ಮಿಡ್ ಆಫ್ 19th century ಅಥವಾ ಬಿಗಿನಿಂಗ್ ಅಂತ 1820 ನಲ್ಲಿ 1820 ಡಿಫರೆನ್ಸ್ ಇಂಜಿನ್ ಕಂಡುಹಿಡಿದ. ಹೂ ಇಸ್ ದಟ್ ಒನ್? ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಅಮೆರಿಕನ್. ಯಾರು? ಚಾರ್ಲ್ಸ್ ಬೆಬೇಜ್ ಅಂತ. ದಟ್ಸ್ ವೈ ವಿಲ್ ಕಾಲ್ ಇಟ್ ಆಸ್ ಎ ಫಾದರ್ ಆಫ್ ಕಂಪ್ಯೂಟರ್. ಚಾರ್ಲ್ಸ್ ಬೆಬೇಜ್, ಇಂಗ್ಲಿಷ್ ಮ್ಯಾಥಮೆಟಿಷಿಯನ್, ಫೈಂಡೆಡ್ ದ ಡಿಫರೆನ್ಷಿಯಲ್ ಇಂಜಿನ್. ಅಂಡ್ ಲೇಟರ್ ಬೈ ಹಿಮ್ಸೆಲ್ಫ್ ಓನ್ಲಿ, ಅವನೇ 1830 ಓಕೆ, 1830 ಅಂತ ಕರಿತೀವಿ. 1830 he has designed another engine called analytical engine. Analytical engine has a similar to our modern computers. ನಾವು ಈಗೇನು ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ತುಂಬಾ ಹತ್ತಿರವಾಗತಕ್ಕಂಥ ಡಿಸೈನಿಂಗ್ ಮಾಡುವ. ಓಕೆ, ಅಂಡ್ ಇಟ್ ಹ್ಯಾಸ್ ಟು ಟೇಕ್ ಇನ್ಪುಟ್ ಅಂಡ್ ಇಟ್ ವಿಲ್ ಪ್ರೋಸೆಸ್ ಅಂಡ್ ಇಟ್ ಗಿವ್ಸ್ ಔಟ್ಪುಟ್ ಅಂಡ್ ಇಟ್ ಕಂಟೈನ್ಸ್ ಅ ಮೆಮೊರಿ ಯೂನಿಟ್ ಆಲ್ಸೋ. ಸೊ the basic idea of English mathematician Charles Babbage has given idea to develop the computer. That's why we will call it as Charles Babbage is the father of computer. Okay, then next in 1833, you need to remember this also.
In 1833, first programmer, ಮೊದಲನೇ ಪ್ರೋಗ್ರಾಮರ್. ಸೊ nowadays so many programmers are there, but in the earlier days 18ನೇ ಇಸ್ವಿನಲ್ಲಿ ಓಕೆ 19ನೇ ಶತಮಾನ ಅಥವಾ 18ನೇ ಶತಮಾನ ಅಂತ ಕರಿತೀವಿ. 19ನೇ ಶತಮಾನದಲ್ಲೇನೆ ಲೇಡಿ ಅಡಾ ಪ್ರೋಗ್ರಾಮರ್ ಫಸ್ಟ್ ಪ್ರೋಗ್ರಾಮ್ ಬರೆದಿದ್ದೇನೆ ಗಿವನ್ ಬೈ ದ ಲೇಡಿ ಆಯ್ತಲ್ಲ. ಅವಾಗಲೂ ಕೂಡ ನೋಡಿ ಪಾರ್ವತಿ ಅವ್ರದನ್ನ ಫಸ್ಟ್ ಪ್ರೋಗ್ರಾಮರ್ ಲೇಡಿ ಅಡಾ ಲವ್ಲೇಸ್ ಅಂತ. ಓಕೆ ಸ್ಟಿಲ್ ಅಡಾ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದಿಸ್ ಒನ್ ಅಡಾ ಅಂತ ಅಂದ್ರೆ ಫುಲ್ ಫಾರ್ಮ್ ಇದೆ, ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗರಿದಮ್ ಅಂತ. ಓಕೆ ದೇರ್ ಇಸ್ ಅ ಸಪ್ರೇಟ್ ಸಬ್ಜೆಕ್ಟ್ ಇನ್ ದ ಡಿಗ್ರಿ ಲೆವೆಲ್. ಡಿಗ್ರಿ ಲೆವೆಲ್ ಅಡಾ ಅಂತಾನೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇದೆ. ಅಡಾ ಮೀನ್ಸ್ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗರಿದಮ್ಸ್. ಆಲ್ಗರಿದಮ್ಸ್ ಬಗ್ಗೆ ಆಲ್ರೆಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೀವಿ. ಆಲ್ಗರಿದಮ್ ಅಂತ ಅಂದ್ರೇನು? ಇಟ್ ಗಿವ್ಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ದ ಪ್ರಾಬ್ಲಮ್. ಯಾವುದೇ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತಂದ್ರೆ ಇದು ನಮಗೆ ಪ್ರೊಸೀಜರ್ ಕೊಡುತ್ತೆ, ಹೆಲ್ಪ್ ಮಾಡುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಒಂದಾದ್ಮೇಲೆ ಯಾವ್ದು ಮಾಡಿದ್ಮೇಲೆ ಏನು ಮಾಡಬೇಕು. ಓಕೆ ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಸ್ಟೆಪ್ ವೈಸ್. ಓಕೆ ಆ ಪ್ರೊಸೀಜರ್ ಇಂದ ನಾವು ಯಾವುದೇ ಸಮಸ್ಯೆ ಆದ್ರೂ ನಾವು ಬಗೆಹರಿಸ್ಬೋದು. ಓಕೆ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾಲ್ಕುಲೇಷನ್ ಅಥವಾ ಕಾಂಪ್ಯೂಟೇಷನ್ ಅಂತ ಕರಿತೀವಿ. ಓಕೆ ನೆಕ್ಸ್ಟ್ ಹಾಗೆ ಮುಂದುವರಿತಾ ಇನ್ 1890 AD ಅಂದ್ರೆ ಅಮಿನೋ ಡೆಮಿನಿ ಅಂತ. ಓಕೆ 1890 ಓಕೆ ಬಿಗಿನಿಂಗ್ ಆಫ್ ದ 19th century ಹಾಲಿರಿತ್ tabulating machine ಅಂತ. ಓಕೆ ಹಾಲಿರಿತ್ tabulating machine was invented and that is invented by the American ಹರ್ಮನ್ ಹಾಲಿರಿತ್ ಅಂತ. ಹಾಲಿರಿತ್ ಕೋಡ್ ಅಂತ ಕರಿತೀವಿ. ಕಂಪ್ಯೂಟರ್ ಕೋಡಿಂಗ್ ಹೆಂಗಿದೆ ಅದೇ ರೀತಿ ಆಸ್ಕಿ ಕೋಡ್ ತರ ಹಾಲಿರಿತ್ ಕೋಡ್ ಅಂತ ಬರ್ತಾ ಇತ್ತು ಫಸ್ಟ್. ಓಕೆ ದಿಸ್ ವಾಸ್ ಡಿಸೈನ್ ಬೈ ದ American scientist or a mathematician Hermann HERMAN Hermann Hollerith. Okay, this is a simple information about the history of computer or evaluation of computer. ಯಾವ ರೀತಿ ಬಂತಪ್ಪ ಅಂತ, ಹೆಂಗೆ ಇಂಪ್ರೂವ್ ಆಗ್ತಾ ಬಂತು ಕಂಪ್ಯೂಟರ್ ಇನ್ ಟರ್ಮ್ಸ್ ಆಫ್ ಕ್ಯಾಲ್ಕುಲೇಷನ್. ಲೆಕ್ಕಾಚಾರದಲ್ಲಿ ಹಳೆ ಕಾಲದಲ್ಲಿ ಆ ರೀತಿ ಲೆಕ್ಕ ಆಗ್ತಾ ಇದ್ರು, ಇವಾಗ ಹೆಂಗ್ ಲೆಕ್ಕ ಆಗ್ತಾ ಇದೀವಿ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, 1 2 ಎಣಿಸ್ಬೇಕು ಅಂದ್ರೆ ಜನರಲಿ ವಿ ಯೂಸ್ ಟು ಕೌಂಟ್ ಯೂಸಿಂಗ್ ಫಿಂಗರ್ಸ್. ಆಯ್ತಲ್ಲ, ಬೆಳ್ಳೆಲ್ಲ ಎಣಿಸ್ತಾ ಇದ್ವಿ 1 2 3 4 5 ಅಂತ. ನೆಕ್ಸ್ಟ್ 6 7 8 9 10 ಕೈ ಬೆರಳು 10 ಕಾಲು ಬೆರಳು ಆದ್ಮೇಲೆ ತಿರುಗಿ ನೆಕ್ಸ್ಟ್ ಎಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಕಷ್ಟ ಆಗ್ತಾ ಇತ್ತು. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಆದ್ರೆ ಮಾಡ್ಬೋದು. ಓಕೆ ಆ ರೀತಿ ಯೂಸ್ ಮಾಡ್ತಾ ಇವತ್ತು ಯಾವ ಇದಕ್ಕೆ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದ್ರೆ, ಫಾರ್ ಎವ್ರಿಥಿಂಗ್ ವಿ ವಿಲ್ ಗೋ ಫಾರ್ ಕ್ಯಾಲ್ಕುಲೇಟರ್ ಅಂಡ್ ಫಾರ್ ಎವ್ರಿಥಿಂಗ್ ವಿಲ್ ಗೋ ಫಾರ್ ಎ ಕಂಪ್ಯೂಟರ್. ನೋಡಿ ಆ ಕಂಪ್ಯೂಟರ್ನ ಕಂಡುಹಿಡಿದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಮಹಾಜ್ಞಾನಿಗಳು ಇವರೆಲ್ಲ. ಅದು ಇವನಿರ್ಬೋದು, ನ್ಯಾಪಿರ್ ಬೋನ್ಸ್ ಇರ್ಬೋದು, ಸ್ಲೈಡ್ ರೂಲ್ಸ್, ವಿಲಿಯಂ ಹಾರ್ಟರ್ಡ್ ಇರ್ಬೋದು, ಪ್ಯಾಸ್ಕಲೈನ್ ಇರ್ಬೋದು, ಲೈಮ್ ಬಿಟ್ಸ್ ಇರ್ಬೋದು, ಜಾಕರ್ಡ್ ಇರ್ಬೋದು, ನೆಕ್ಸ್ಟು ನಮ್ಮ ಚಾರ್ಲ್ಸ್ ಬೆಬೇಜ್ ಇರ್ಬೋದು, ಓಕೆ ಹರ್ಮನ್ ಹಾಲಿರತ್ ಇರ್ಬೋದು. ಇವರೆಲ್ಲ ಸಹಾಯದಿಂದನೇ ನಾವು ಇವತ್ತು ನಾವೇನು ಬಳಸ್ತಾ ಇದ್ದೀವಿ ಕಂಪ್ಯೂಟರ್ನ. ಅವ್ರ ಹಿಂದೆ ಯಾರಿದ್ದಾರೆ, ಬ್ಯಾಕ್ ಬೋನ್ ಅಂತ ಕರಿತೀವಿ ನಾವು. ಅವರು ಬೆನ್ನೆಲುಬಾಗಿ ನಮಗೆ ನಿಂತಿದ್ದಾರೆ. ಅವರ ಐಡಿಯಾಸ್ನೇ ನಾವು ಇಂಪ್ಲಿಮೆಂಟ್ ಮಾಡಿ ಈಗ ವಾಟ್ ವಿ ಆರ್ ಯೂಸಿಂಗ್ ಕಂಪ್ಯೂಟರ್ಸ್ ಡಿಪೆಂಡ್ಸ್ ಆನ್ ದ ಐಡಿಯಾಸ್ ಆಫ್ ದೀಸ್ ಪೀಪಲ್ಸ್. ಆಯ್ತಲ್ಲ, ನಿಮಗೆ 5 ಅಂಕಕ್ಕೆ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಎವ್ಯಾಲ್ಯೂಷನ್ ಆಫ್ ಕಂಪ್ಯೂಟರ್. ಅಟ್ಲೀಸ್ಟ್ ಒಂದೊಂದು ಲೈನ್ ಬರೆದ ಸಾಕು. ಫಸ್ಟ್ ಒನ್ ಅಬ್ಯಾಕಸ್ ಎಷ್ಟನೇ ಇಸ್ವಿಲಿ ಕಂಡುಹಿಡಿದ್ರು, ಏನಕ್ಕೆ, ಏನು ಪರ್ಪಸ್ಸು. ನೆಕ್ಸ್ಟ್ ನ್ಯಾಪಿರ್ ಬೋನ್ಸ್ ಏನಕ್ಕೆ ಯೂಸ್ ಮಾಡಿದ್ರು, ಸ್ಲೈಡ್ ರೂಲ್ಸ್ ಏನಕ್ಕೆ ಯೂಸ್ ಮಾಡಿದ್ರು, ಪ್ಯಾಸ್ಕಲ್ ಆಡಿಂಗ್ ಮಿಷಿನ್ ಹೆಸರಲ್ಲೇ ಇದೆ ಆಡಿಂಗ್ ಮಿಷಿನ್, ಅಡಿಷನ್ ಮಾಡಲಿಕ್ಕೆ, ಸಂಕಲನ ಮಾಡಲಿಕ್ಕೆ. ನೆಕ್ಸ್ಟು ಕ್ಯಾಲ್ಕುಲೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ. ಓಕೆ ಆಲ್ ಅರ್ಥಮೆಟಿಕಲ್ ಆಪರೇಷನ್ ಜೊತೆಗೆ ಮೆಮೊರಿ ಕೂಡ ಲೋಡ್ ಮಾಡ್ಕೋಬೋದು ಯೂಸಿಂಗ್ ಕ್ಯಾಲ್ಕುಲೇಟರಲ್ಲಿ. M+M- ಅಂತ ಬರುತ್ತೆ ಆಪರೇಷನ್. ಆ ಕ್ಯಾಲ್ಕುಲೇಟರ್ ಅವಾಗಿನ ಕಾಲದಲ್ಲೇ ಇಂಪ್ಲಿಮೆಂಟೇಷನ್ ಮಾಡಿದ್ರು ನೋಡಿ. ಓಕೆ ನಾವು ವಿ ಆರ್ ಜಸ್ಟ್ ಯೂಸಿಂಗ್, ಆಪ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಆಮೇಲೆ ಜಾಕರ್ಡ್ ಲೂಮ್ ಆಗಿರ್ಬೋದು, ಡಿಫ್ರೆನ್ಷಿಯಲ್ ಇಂಜಿನ್ನು, ಅನಾಲಿಟಿಕಲ್ ಇಂಜಿನ್ನು, ದೀಸ್ ಆರ್ ಆಲ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಟು ಕನ್ಸ್ಟ್ರಕ್ಟ್ ದ ಕಂಪ್ಯೂಟರ್ ವಾಟ್ ವಿ ಆರ್ ಯೂಸಿಂಗ್ ಟುಡೇ. ಆಯ್ತಲ್ಲ, ಇಷ್ಟೆಲ್ಲ ಅನುಕೂಲ ತಗೊಂಡು ನಾವು ಕಂಪ್ಯೂಟರ್ನ ಇತ್ತೀಚೆಗೆ ಬಳಸ್ತಾ ಇದ್ದೀವಿ. ಓಕೆ ದಿಸ್ ಈಸ್ ದ ಎವ್ಯಾಲ್ಯೂಷನ್ ಆಫ್ ಕಂಪ್ಯೂಟರ್. ಅಂಡ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ಸ್ ಆರ್ ಮೆನಿ. Okay, we told in the earlier classes, but we will recall once again. Applications of computer means where exactly it is applicable. Science and technology ನಲ್ಲಿದೆ, ಸ್ಕೂಲ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಕಾಲೇಜಲ್ಲಿ ಯೂಸ್ ಮಾಡ್ತಿದ್ದೀವಿ, ಬ್ಯಾಂಕ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಎಂಟರ್ಟೈನ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. Right? And those are all the applications of computer. By this, we conclude all overview of computer. That is first chapter. First chapter ಇಲ್ಲಿಗೆ ಎಂಡ್ ಆಗುತ್ತೆ.
ಓಕೆ ಫಸ್ಟ್ ಚಾಪ್ಟರ್ನಲ್ಲಿ ಏನೇನು ಕಲ್ತ್ಕೊಂಡ್ವಿ ನಾವು, ಹೆಂಗೆ ಆಪ್ರೇಷನ್ ಆಗುತ್ತೆ, ಹೌ ದ ಕಂಪ್ಯೂಟರ್ ವಿಲ್ ಫಂಕ್ಷನ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್, ಟೈಪ್ಸ್ ಆಫ್ ಕಂಪ್ಯೂಟರ್, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ನೋಡಿ ಇದನ್ನೆಲ್ಲ ಸೇರಿ ಫಸ್ಟ್ ಚಾಪ್ಟರ್ ಇದೆ. ಓಕೆ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. 5 ಮಾರ್ಕ್ಸ್ ಕ್ವಶನ್ ಯಾವುದು, ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಅ ಕಂಪ್ಯೂಟರ್ ಇನ್ ಡೀಟೇಲ್ ಅಂತ 5 ಮಾರ್ಕ್ಸಿಗೆ ಕೇಳ್ತಾರೆ. ಅದು ಕೇಳಲಿಲ್ಲ ಅಂತಂದರೆ ಎಕ್ಸ್ಪ್ಲೈನ್ ದ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಂತ ಕೇಳ್ತಾರೆ 5 ಮಾರ್ಕ್ಸ್ಗೆ. ಅದು ಇಲ್ಲ ಅಂತಂದರೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಕೇಳ್ತಾರೆ ಅದನ್ನು. ಹಾಗಾಗಿ ಪ್ರತಿಯೊಂದೂ ಒಂದೊಂದು ಟಾಪಿಕ್ನ ಒಂದೊಂದು ಪೀರಿಯಡ್ ತೊಗೊಂಡ್ಬಿಟ್ಟು ನಾನು ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಟ್ಸು ಕೂಡ ಕೊಟ್ಟಿದ್ದೀವಿ. ಇದೆಲ್ಲ PDF ಫಾರ್ಮ್ಯಾಟಲ್ಲಿ ಇರುತ್ತೆ, ಅದನ್ನು ನೀವು ಬೇಕಾದ್ರೆ ಪಡ್ಕೋಬೋದು. ಅರ್ಥೈತಲ್ಲ, ಕಾಲೇಜಲ್ಲಿ ಬಂದು ಅಥವಾ ನಾನೇ ಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ. ಆದಷ್ಟು ನಿಮ್ಮ ಕೆಲವರು ಕ್ಲಾಸಸ್ನ ಕೇಳ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್ ಹೊತ್ತು ನಂಬರ್ ಇದ್ದರೆ ನೀವು ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಕ್ಲಾಸ್ ನಡೀತಾ ಇದೆ, ಆನ್ಲೈನ್ ಕ್ಲಾಸು, ಲಾಗಿನ್ ಆಗ್ಬಿಟ್ಟು ನೋಡ್ಕೋಬೇಕು ಅಂತ. ಆಯ್ತಲ್ಲ, ನಾವೇನು ಶೇರ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕ್ಲಾಸ್ನ ಯೂಟ್ಯೂಬ್ ಚಾನಲ್ಲು ಲಿಂಕ್ ಕಳಿಸ್ತಾ ಇದ್ದೀವಿ ನಿಮ್ಮ ಗ್ರೂಪ್ಗೆ. ಆ ಗ್ರೂಪಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಅಟ್ಲೀಸ್ಟ್ ಯು ಕ್ಯಾನ್ ಡೂ ದಟ್ ಒನ್. ಅದು ಮಾಡಿಬಿಟ್ಟು ನೀವು ಕ್ಲಾಸ್ನ ಕೇಳಿ, ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ. ನಾವೇನು ಕ್ಲಾಸ್ ಮಾಡಿರ್ತೀವಿ, ಕ್ಲಾಸ್ ಕೇಳಿ ನಂತರ ಆ ನೋಟ್ಸ್ನ ಓದ್ಕೊಳ್ಳಿ. ನೋಟ್ಸನ್ನು ಸರ್ ಪ್ರಿಂಟ್ ಹಾಕೋಣಕ್ಕೆ ನಾವು ಕಾಲೇಜ್ ಹತ್ರಕ್ಕೆ ಬರ್ತಾ ಇಲ್ಲ ಅಂತಂದರೆ ಮೊಬೈಲಲ್ಲೇ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. PDF ಫಾರ್ಮ್ಯಾಟಲ್ಲಿ ಇರುತ್ತೆ, PDF ಫಾರ್ಮ್ಯಾಟ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಅರ್ಥಾಯ್ತಲ್ಲ, ಇಷ್ಟು ಹೇಳ್ತಾ ಮೊದಲನೇ ಪಾಠ ಮುಗೀತು. ಓವರ್ ವ್ಯೂ ಆಫ್ ಕಂಪ್ಯೂಟರ್ ಮುಗೀತಾ ಬಂತು. ಆಯ್ತಲ್ಲ, ನೆಕ್ಸ್ಟ್ ಆಲ್ರೆಡಿ ಸೆಕೆಂಡ್ ಚಾಪ್ಟರ್ದು ನಾವು ಡಿಸ್ಕಸ್ ಮಾಡಿದ್ದೀವಿ, ಬಟ್ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಸೆಕೆಂಡ್ ಚಾಪ್ಟರ್ ಈಸಿ, ಇನ್ಪುಟ್ ಔಟ್ಪುಟ್ ಆ್ಯಂಡ್ ಮೆಮೊರಿ ಡಿವೈಸಸ್ ಅಂತ. ಇನ್ಪುಟ್ ಡಿವೈಸಸ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಬಟ್ ಅಗೈನ್ ಒನ್ಸ್ ಅಗೈನ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್, ಇನ್ಪುಟ್ ಔಟ್ಪುಟ್ ಆ್ಯಂಡ್ ಮೆಮೊರಿ ಡಿವೈಸಸ್. ಇನ್ಪುಟ್ ಡಿವೈಸಸ್ ಯಾವ್ಯಾವುದು ಅಂತ ಆಲ್ರೆಡಿ ಹೇಳಿದ್ದೀನಿ, ಔಟ್ಪುಟ್ ಡಿವೈಸಸ್ ಅಂತ ಯಾವುದಂತ ಹೇಳಿದ್ದೀವಿ, ಮೆಮೊರಿ ಡಿವೈಸ್ ಬಗ್ಗೆ ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.